ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಈಸಿ ಮೆಥಡಲ್ಲಿ ನಿಮಗೆ ಚಿಕನ್ ಮಂದಿ ಹೇಗೆ ಮಾಡೋದು ಅಂತ ಹೇಳ್ತೇನೆ. ನಿಮಗೆ ಅದು ಟೇಸ್ಟಿಯಾಗಲಿಕ್ಕೆ ಒಂದು ಟ್ರಿಕ್ಸ್ ಕೂಡ ಕೊನೆಯಲ್ಲಿ ಹೇಳಿದ್ದೇನೆ. ಸೊ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಈಗ ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ಈಗ ಚಿಕನನ್ನು ಸ್ಕಿನ್ ಔಟ್ ಮಾಡಿದ್ದು ಒಂದು 1 kg ಅಷ್ಟು ನಾನು ಒಂದು ಮೀಡಿಯಮ್ ಸೈಜಲ್ಲಿ ಮಾತ್ರ ತಗೊಂಡಿರೋದು, ದೊಡ್ಡ ಪೀಸ್ ತಗೊಳ್ಳಿಲ್ಲ. ಅದಕ್ಕೆ ಒಂದು ಚಿಕನ್ ಸ್ಟಾಕ್, ಮ್ಯಾಗಿ ಸ್ಟಾಕ್ ಉಂಟಲ್ಲ, ಅದು ಒಂದು ಪೀಸಲ್ಲಿ 2 ಇರ್ತದೆ, ಅದನ್ನು ಕಟ್ ಮಾಡಿ ಹಾಕಿದ್ದೇನೆ. ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಇಡೀ ಕೊತ್ತಂಬರಿ, ಮತ್ತು 1 ಟೇಬಲ್ ಸ್ಪೂನಷ್ಟು ಪೆಪ್ಪು, ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಮತ್ತು ಮಂದಿ ಮಸಾಲ 2 ಟೇಬಲ್ ಸ್ಪೂನ್, ಮತ್ತು ಕ್ಯಾಪ್ಸಿಕಮ್ ಒಂದು ಮೀಡಿಯಮ್ ಸೈಜ್, ಅದು ಕೂಡ ಕಟ್ ಮಾಡಿ ಹಾಕಿದ್ದೇನೆ. ಮತ್ತು ಅದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ಹಾಕಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಅದೇ ನೀರಂತ ಹಾಕೋದು ಬೇಡ, ಅದೇ ಮಸಾಲೆಯಲ್ಲಿ ಹಾಕಿ ಮಾಡಿದರೆ ಇತ್ತು. ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಪೆಪ್ಪು ಮತ್ತು ಏಲಕ್ಕಿ, ಸ್ಪೈಸಸ್, ಹೋಲ್ ಸ್ಪೈಸಸ್ ಯಾವುದೆಲ್ಲ ಉಂಟು ಅದೊಂದು ಡ್ರೈ ಲೆಮನ್ ಕೂಡ ಹಾಕಿ, ಬಾಸ್ಮತಿ ರೈಸನ್ನು ಒಂದು ಅರ್ಧ ಗಂಟೆ ನಾನು ನೆನೆಯಲಿಕ್ಕೆ ಇಟ್ಟಿದ್ದೆ. ಮತ್ತು ಅದನ್ನು ಒಂದು 80% ಬೇಯಿಸಿ ಹಾಕಿದ್ದೇನೆ. ಈಗ ನಾವು ಮಾಡಿಟ್ಟದಂತಹ ಚಿಕನ್ ಹೇಗೆ ನಾವು ಮಾಡಿಟ್ಟಿದ್ವಲ್ಲ ಮಸಾಲೆ, ಅದರ ಮೇಲೆ ಅಕ್ಕಿ ಹಾಕಿ ಸ್ವಲ್ಪ ಯೆಲ್ಲೋ ಕಲರ್ ಟರ್ಮರಿಕ್ ಪೌಡರನ್ನು ಹಾಕಿದ್ದೇನೆ. ಮತ್ತು ಸ್ಮೋಕಿಗೆ ಬೇಕಾಗಿ ಕಣ್ಣಲ್ಲಿ ಉಂಟಲ್ಲ ಅದನ್ನು ಹಾಕಿದ್ದೇನೆ. ಹಾಕಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿದ್ದೇನೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಅದಕ್ಕೆ 4 ಮೆಣಸಿನಕಾಯಿಯನ್ನು ಇಟ್ಟರೆ ಆಯಿತು. ಮತ್ತು ಇದಕ್ಕೆ ನಾನು ಟೊಮೆಟೊ ಚಟ್ನಿಯನ್ನು ಒಟ್ಟಿಗೆ ಅದಕ್ಕೆ ತಗೊಂಡಿರುವಂಥದ್ದು. ಸೊ ನೀವು ಮಯೋನೈಸ್ ಕೂಡ ಮಾಡ್ಬೋದು. ನೋಡಿ ಈ ರೀತಿ ಚೆನ್ನಾಗಿ ಬಂದಿದೆ. ಒಂದು 25 ಮಿನಿಟ್ಸ್ ನೀವು ಲೋ ಫ್ಲೇಮಲ್ಲಿ ದಮ್ಮಿಗೆ ಇಟ್ಟರೆ ಆಯಿತು. ತುಂಬ ಟೇಸ್ಟಿಯಾಗಿ ಬರ್ತದೆ. ಎಲ್ಲರೂ ಕೂಡ ಒಮ್ಮೆ ಚೆಕ್ ಮಾಡಿ, ಸೊ ಟ್ರೈ ಮಾಡಿ ಮತ್ತು ಫೀಡ್ಬ್ಯಾಕ್ ಬರೀಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.